ಮಂಗಳೂರು ನಗರದ ಬೋಳೂರು ಮೊಗವೀರ ಮಹಾಸಭಾದ ವತಿಯಿಂದ ಸಮಾಜಮುಖಿ ಸೇವೆಗಳ ವಾರ್ಷಿಕ ಕಾರ್ಯಕ್ರಮವು ಜರುಗಿತು. ಬೋಳೂರಿನ ನದಿ ಕಿನಾರಿಯಲ್ಲಿರುವ ಸಭಾಂಗಣದಲ್ಲಿ ಬೋಳೂರು ಪೇಯಲ್ಲಿ ಸಮಾಜಮುಖಿ ಹಾಗೂ ಮಾನವೀಯ ಸೇವೆಯ ನೆಲೆಯಲ್ಲಿ ಗ್ರಾಮದ ಸದಸ್ಯ ಬಾಂಧವರಿಗಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಶಾಸಕ ವೇದವ್ಯಾಸ್ ಕಾಮತ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಸರ್ಕಾರದ ಯೋಜನೆಗಳನ್ನು ಸ್ವತಂತ್ರದ ನಂತರ ಯಾವ ರೀತಿಯಲ್ಲಿ ರೂಪಿಸಬೇಕು ಎಂಬ ಚಿಂತನೆಯನ್ನ ಅನುಷ್ಠಾನ ಮಾಡಲು ಒಂದು ಕಡೆ ಮೂಲ ಪ್ರೇರಣೆ ಮೊಗವೀರ ಮಹಾಸಭಾದ ಹಲವಾರು ಚಿಂತನೆಯಿಂದ ಸಾಧ್ಯ ಎಂದು ಹೇಳಿದರು. ಹಲವಾರು ವರ್ಷ ಇತಿಹಾಸ ಇದ್ದಂಥ ಈ ಒಂದು ಮೊಗವೀರ ಮಹಾಸಭಾದ ಬೋಳೂರು ಭಾಗದಲ್ಲಿ ಹಲವಾರು ಚಟುವಟಿಕೆಯನ್ನು ಹಲವಾರು ವರ್ಷಗಳಿಂದ ಆ ಸಮಾಜದ ಮುಖಂಡರು, ಮೊಗವೀರ ಸಭಾದ ಅಧ್ಯಕ್ಷರು, ಧಾರ್ಮಿಕ ಮುಖಂಡರು, ಗುರಿಕಾರರು ಸೇರಿಕೊಂಡು ಈ ಭಾಗದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರದ ಕೂಡ ಚಿಂತನೆಗಳು ಹಲವಾರು ವರ್ಷಗಳಿಂದ ನಂತರ ಪ್ರಾರಂಭ ಆದದ್ದು. ಈ ಬೋಳೂರು ಮೊಗವೀರ ಮಹಾಸಭೆ ಇರ್ಬೋದು ಅಥವಾ ಮೊಗವೀರರ ಬಂಧುಗಳದ್ದು ಬೇರೆ ಬೇರೆ ಗ್ರಾಮದಲ್ಲಿರುವಂಥ ಮಹಾಸಭಾದ ಚಟುವಟಿಕೆಗಳು ಹಲವಾರು ವರ್ಷಗಳಿಂದ ಈ ತುಳುನಾಡಿನಲ್ಲಿ ಆಗ್ತಾ ಇದೆ. ನಾನು ಕೂಡ ಭಾಳ ಹತ್ತಿರದಿಂದ ಕಂಡಿದ್ದೇನೆ. ಸರ್ಕಾರದ ಯೋಜನೆಗಳನ್ನು ಸ್ವತಂತ್ರದ ನಂತರ ಯಾವ ರೀತಿ ರೂಪಿಸಬೇಕು ಅಂತೇಳುವಂಥ ಚಿಂತನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಮೂಲ ಪ್ರೇರಣೆ ಮೊಗವೀರ ಮಹಾಸಭಾದ ಹಲವಾರು ಚಿಂತನೆಯ ಕಾರ್ಯಕ್ರಮ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗೌರವ ಸಲಹೆಗಾರರಾದ ಬಿ ಆನಂದ್ ಮಾಸ್ಟರ್ ಅವರು ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗೌರವ ಸಲಹೆಗಾರ ಜಗದೀಶ್ ಬೋಳೂರು ಅವರು ಮಾತನಾಡಿ, ಮೀನುಗಾರರಿಗೆ ಆರೋಗ್ಯ ವಿಮೆಯನ್ನ ಮಾಡುವಂತಹ ಕೆಲಸವನ್ನ ಮಾಡುತ್ತಿದ್ದೇವೆ. ಯಾವುದೇ ಆರೋಗ್ಯದ ತೊಂದರೆಗೆ ಒಳಗಾದ್ರೆ ಈ ವಿಮೆ ಅವರಿಗೆ ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ವ್ಯವಸ್ಥೆ ಬಂದಂಗೆ ಉಂಟಲ್ಲ, ನಾಲಿಲ್ಲದ ನಾಲು ಗುರುಕಾರ್ಮಿಕ ಹಾಕುವುದಾದ್ರೆ ಈ ಭೂಮಿ ಬೆನ್ನಿ ಹೊಂದಿತ್ತೆ. ಐಟ್ ಬಲೆಯಕ್ಕ ಒಂದು ನೂರು ಮಲ್ಕು ಮಂಜಿನ ನೂರು ಮಲ್ಕೊಂಡಿರ್ತ ಅವನ್ ಮಾತ ನಮ್ಮ ಜಾಗದ ಈ ಉಲಾಯಿಲ್ ಮಾತಕ್ಕೂ ಅವನ ನೂರು ಮಲ್ಕೊಂಡಿರ್ತೆ. ಆತಕ್ಕೆ ನಮ್ಮ ಜನಕರು ಶ್ರೀಲಂಕಾಗೂ ಮೀನನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತೆ. ಸೈಂಟಿಫಿಕ್ಕಿನ ದಾಖಲೆ ಪ್ರಕಾರ ಮುಖಾನ ತಿಳಿಯಿಲ್ಲದಕ್ಕೂ ಮಾತ ಈ ಫಿಶ್ ಎಕ್ಸ್ಪೋರ್ಟು 1927-47 ಕಾಲ ಕ್ಲೋಸ್ ಆಗಲಿ ಶ್ರೀಲಂಕಾಗೂ ಸ್ವಾತಂತ್ರ್ಯ ತಿಕ್ಕನಾಗ ಅವು ಬಂದ ಮತ್ತೇರಿ ಬಂದಿನ ಏನು ಸುಲ್ತಾನ್ ಒಂದು ಪಂಪುಜಿ ಅವು ದಯಪನ್ನ 1324 ಈ ಬೀನ್ ಬಟುಟೆ ಪಂಪಿನ ಒಂಜಿ ಲಾಂಗೆಸ್ಟ್ ಮಾರ್ಕೋ ಪೋಲೋರ್ದು ಬಕ್ಕ ಭಾರಿ ಮಲ್ಲ ಟ್ರಾವೆಲ್ ಮಂದಿನ ಈ ಬೀನ್ ಬಟುಟ. ಈ ಸಂದರ್ಭದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಚೇತನ್ ಬೆಂಗ್ರಿ ಅವರನ್ನ ಸನ್ಮಾನಿಸಲಾಯಿತು. ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಚೇತನ್ ಬೆಂಗ್ರೆ. ಮಹಾಸಭಾದ ಅಧ್ಯಕ್ಷರಾದ ಸುಭಾಷ್ ಕುಂದರ್ ಸಭಾಧ್ಯಕ್ಷತೆಯನ್ನ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಸಿಟಿ ಜನರಲ್ ಮ್ಯಾನೇಜರ್ ಅರುಣ್ ಪ್ರಭಾ, ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕಿ ರೇವತಿ ಜೆ, ಮತ್ಸ್ಯೋದ್ಯಮಿ ಭರತ್ ಭೂಷಣ್ ಮೆಂಡನ್, ಉದ್ಯಮಿ ಶ್ಯಾಮ್ಲಾಲ್ ಬೋಳೂರು, ಮಹಿಳಾ ಸಭಾದ ಅಧ್ಯಕ್ಷೆ ಯೋಗಿನಿ ಬಂಗೇರ ಉಪಸ್ಥಿತರಿದ್ದರು. ಯಶವಂತ್ ಬೋಳೂರು ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.